ಭಾಲ್ಕಿ ತಾಲೂಕಿನ ಖಟಕ ಚಿಂಚೋಳಿ ಗ್ರಾಮದಲ್ಲಿ ವಿರಾಟ್ ಹಿಂದೂ ಸಮ್ಮೇಳನ ಕಾರ್ಯಕ್ರಮ ಜರುಗಿತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕುಂಭ ಕಳಸದೊಂದಿಗೆ ಪೂಜ್ಯರ ಹಾಗೂ ಭಾರತ ಮಾತೆಯ ಭವ್ಯ ಶೋಭಾಯಾತ್ರೆ ನಡೆಯಿತು. ಮೆರವಣಿಗೆಯಲ್ಲಿ ಖಟಕ ಚಿಂಚೋಳಿ ಸೇರಿದಂತೆ ಚಳಕಾಪುರ, ವಾಡಿ, ಮಾಸಿಮಾಡು, ಯಣಕೂರ, ಬರದಾಪುರ, ಡಾವರಗಾಂವ್ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಸಮಾಜದ ಬಂಧುಗಳು ಭಾಗವಹಿಸಿದರು. ನಂತರ ನಡೆದ ಸಾರ್ವಜನಿಕ ಸಭೆಯನ್ನು ಹಾರಕೂಡ ಹಿರೇಮಠದ ಪೂಜ್ಯ ಶಬ್ರ ಡಾಕ್ಟರ ಚೆನ್ನವೀರ ಶಿವಾಚಾರ್ಯರು ಉದ್ಘಾಟಿಸಿ, ಸನಾತನ ಧರ್ಮವೇ ಭಾರತದ ಆತ್ಮವಾಗಿದೆ, ಏಕತೆಯಲ್ಲಿ ಹಿಂದೂ ಸಮಾಜದ ಭವಿಷ್ಯ ಅಡಗಿದೆ ಎಂದು ನುಡಿದರು. ಅದೇ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರಾದ ನಾಗೇಶಜಿ ಮಾತನಾಡಿ, ಧರ್ಮ ಉಳಿದರೆ ಮಾತ್ರ ದೇಶ ಬದುಕುಳಿಯಲು ಸಾಧ್ಯ, ಒಗ್ಗಟ್ಟಿನ ಹಿಂದೂ ಸಮಾಜ ಮಾತ್ರ ಶಕ್ತಿಶಾಲಿ ಭಾರತವನ್ನಾಗಿ ನೋಡಲು ಸಾಧ್ಯ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಭವಿಷ್ಯಕ್ಕಾಗಿ ಹಿಂದೂ ಸಂಸ್ಕೃತಿ ಪರಂಪರೆ ಉಳಿಸಬೇಕು ಎಂದು ನುಡಿದರು. ಸಹೋದರಿ ನವ್ಯ ಸುಂದರವಾಗಿ ಭರತನಾಟ್ಯ ಪ್ರದರ್ಶನ ಮಾಡಿದರು. ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ನೀಲಕಂಠ ಮಹಾಸ್ವಾಮಿಗಳು ವೀರಮಹಾಂತೇಶ್ವರ ಮಠ, ಪೂಜ್ಯ ಮಾತೋಶ್ರೀ ಗೋದಾವರಿ ತಾಯಿ ಏಳಗುತ್ತಿ ಆಶ್ರಮ, ಪೂಜ್ಯ ಶ್ರೀ ಬಸವಲಿಂಗ ದೇವರು ಹುಗ್ಗಳಿ ಮಠ, ಶರಣ ಮಾಣಿಕಪ್ಪ ಚಾಮರಡ್ಡಿ, ಮಲ್ಲಿಕಾರ್ಜುನ ಮುತ್ಯಾಗದ್ದುಗೆ, ಶರಣ ರಾಮಕೃಷ್ಣ ಪಾಂಚಾಳ ದತ್ತಾತ್ರೇಯ ದೇವಸ್ಥಾನ, ಶರಣ ಆಕಾಶ ಸಮಿತಿ ಅಧ್ಯಕ್ಷರಾದ ಮಹಾರುದ್ರಪ್ಪ ಕಡಗಂಚಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮವನ್ನು ರೇವಣಸಿದ್ದ ಜಾಡರ್ ನಿರೂಪಿಸಿದರು. ಪ್ರದೀಪ್ ಉಂಬರಗೆ ಸ್ವಾಗತಿಸಿದರು. ಶರಣು ಬನ್ನಾಳೆ ಹಾಗೂ ದಿಲೀಪ್ ಸೋನಕಾಂಬಳೆ ವಂದಿಸಿದರು. ಚಿಂಚೋಳಿಯ ಮಣ್ಣಲ್ಲಿ ಇಂದು ಧರ್ಮದ ಸಿಂಹನಾದ ಹಿಂದೂ ಮಹಾಸಮ್ಮೇಳನದಿಂದ ಹೊತ್ತಿದೆ ಪ್ರಾಂತೀಯ ಜದ್ವಾಲ ಧ್ವಜ. ತಾಯಿ ಭಾರತೆಯ ಹೆಸರಿನಲ್ಲಿ ಮೊಳಗಲಿ ಸೂರ್ಯದ ಗೀತೆ, ಹಿಂದುತ್ವದ ಬೆಂಕಿಯಲ್ಲಿ ಬೆಳೆಸೋಣ ನವಯುಗದ ಚೇತನತೆ. ಚನ್ನವೀರ ಶಿವಾಚಾರ್ಯ ದಿವ್ಯ ಸಾನ್ನಿಧ್ಯದಲ್ಲಿ ಪುನೀತವಾದ ಕ್ಷಣ, ಆಶೀರ್ವಾದದ ಮುಟದಿಂದ ಬಲವಾದದಿ ನಮ್ಮ ಧರ್ಮದ ರಕ್ಷಣ. ಸಾಧು ಸಂತರ ಕೃಪೆಯಿಂದ ಶುದ್ಧವಾಗಲಿ ನಮ್ಮ ಪಥ, ಧರ್ಮ ರಕ್ಷಣೆಯ ಯುದ್ಧದಲ್ಲಿ ಗೆಲುವೆ ನಮ್ಮ ದೇಶಭಕ್ತಿ ಉಸಿರಲ್ಲೇ ರಾಮನಾಮ ಎದೆಯಲ್ಲಿ ಹೊತ್ತಿದೆ ಕಿಚ್ಚು ನಮ್ಮ ಧರ್ಮದ ಪರಮರ್ಜಯ ಯಥ.
ಸ್ವರ್ಗ ನಮಗೆ ಕಂಡಿಲ್ಲ, ಆದರೆ ನಮ್ಮ ಸಂಸ್ಕೃತಕಾರರು ಬಹಳ ಚಂದ ಹೇಳ್ತಾ ಇದ್ದಾರೆ, ನಿಜವಾದ ಸ್ವರ್ಗ ಅಂದ್ರೆ ಯಾವುದು, ನಿಜವಾದ ದೇವತೆಯ ಮಂದಿರ ಅಂದ್ರೆ ಯಾವುದು, ಪರಮಾತ್ಮನ ವಾಚ ಮಾಡ್ತಕ್ಕಂಥ ಸ್ಥಾನ, ನಿಜವಾಗಿ ದೇವರ ಸ್ಥಾನ ಸ್ವರ್ಗ ಯಾವುದಂದ್ರೆ ಬಹಳ ಚಂದ ಹೇಳ್ತಾ ಇದ್ದಾರೆ. ಎರಡು ವಚನದಲ್ಲಿ ಒಂದೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ಸ್ವರ್ಗಾದಪಿ ಗರೀಯಸಿ. ಇದರ ಅರ್ಥ ಏನಂದ್ರೆ, ನಿನಗೆ ಜನ್ಮ ಕೊಟ್ಟಿರ್ತಕ್ಕಂಥ ಹೆತ್ತ ತಾಯಿ ಮತ್ತು ಭಾರತ ದೇಶ ಇದು ಸ್ವರ್ಗಕ್ಕಿಂತಲೂ ಶ್ರೇಷ್ಠ ಎನ್ನುವಂಥ ಮಾತನ್ನು ಹೇಳ್ತಾರೆ. ಆ ದಿಶೆಯಲ್ಲಿ ಭಾರತ ಮಾತೆಯ ಮೇಲೆ ಯಾರು ಭಕ್ತಿ ಇಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಹೋರಾಡ್ತಾ ಇದ್ದಾರೆ, ಅದಕ್ಕಾಗಿ ಬಹಳ ಪ್ರೀತಿಯಿಂದ ಶಾಂತಿಯಿಂದ ಯಾರು ಕಾರ್ಯ ಮಾಡ್ತಾ ಇದ್ದಾರಲ್ಲ, ಅವರಿಗೆ ಮಾತ್ರ ಭಾರತಾಂಬೆಯ ಆಶೀರ್ವಾದ ಸದಾಕಾಲ ಆಗ್ತಾ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಒಂದು ದಿನ, ಒಂದು ತಿಂಗಳ, ಒಂದು ವರ್ಷ ಅಲ್ಲ ಅಪ್ಪೋರೆ, ಜೀವನದ ಕೊನೆಯ ಉಸಿರಿನವರೆಗೂ ನನಗೆ ಶಾಂತಿ ಬೇಕು. ಏನ್ ಮಾಡ್ಬೇಕ್ರಿ? ನೋಡ, ಜಗತ್ತಿನ ಎಲ್ಲಾ ದೇಶಗಳನ್ನ ನೋಡ್ಬೇಕಂತ ತಿಳ್ಕೊಂಡು ಬರ್ತಿರ್ತಾನೆ. ಎಲ್ಲಾ ದೇಶಕ್ಕೆ ಹೋಗ್ತಾನ, ಆ ದೇಶವನ್ನ ನೋಡ್ತಾ ಇದ್ದಾನ, ಪುನಃ ತನ್ನ ದೇಶಕ್ಕೆ ಹೋಗ್ತಾ ಇದ್ದಾನ, ಕೊನೆಗೆ ಭಾರತ ದೇಶಕ್ಕೆ ಬರ್ತಾನ. ಆತ ಏನ್ ಮಾಡ್ತಾ ಇದ್ದಾನಂದ್ರೆ, ಎಲ್ಲಾ ದೇಶಕ್ಕೆ ಹೋದ್ರ ಚಕ್ಲಿ ಬಿಟ್ಟು ನಮಸ್ಕಾರ ಮಾಡ್ತಾ ಇದ್ದಾನೆ. ಯಾಕಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾ ಇದ್ದಾನ, ಬೇರೆ ಬೇರೆ ದೇಶಗಳಿಗೆ ನಾ ಹೋಗಿನಿ, ಅವು ನನಗ ಪ್ರವಾಸಿ ತಾಣಗಳಾಗಿ ಕಂಡು, ಆದರೆ ದೇವರ ಮನೆಯಂತೆ ಕಂಗೊಳಿಸುವಂತ ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ ದೇಶಕ್ಕಾಗಿ ಚಕ್ಲಿ ಬಿಟ್ಟು ನಮಸ್ಕಾರ ಮಾಡಿದೆ ಎನ್ನುವಂತ ಮಾತನ್ನು ಹೇಳ್ತಾರೆ. ಅಂತಹ ದಿವ್ಯ ಶಕ್ತಿ ಭಾರತ ಮಾತೆಯಲ್ಲಿದೆ. ನಮ್ಮೆಲ್ಲಾ ಯುವಕರು, ನನಗೆ ಬಹಳ ಖುಷಿ, ಯುವಕರಲ್ಲಿ ಸಾಮಾಜಿಕ ಪ್ರಜ್ಞೆ, ಅದರಲ್ಲಿ ವಿಶೇಷವಾಗಿ ದೇಶದ ರಕ್ಷಣೆಯ ಬಗ್ಗೆ ನಿಮ್ಮಲ್ಲಿ ಭಕ್ತಿ ಇರಬೇಕು. ನಾವೆಷ್ಟೇ ಶ್ರೀಮಂತಿರಬಹುದು, ಎಷ್ಟೇ ವಜ್ರ ವೈಡೂರ್ಯ ಆಭರಣಗಳನ್ನು ಹಾಕಿಕೊಂಡಿರ್ಬೋದು, ಏನೇ ಇದ್ರೂ ಕೂಡ ಇವತ್ತು ಹಿಂದೂ ಸಮಾಜದಲ್ಲಿ RSS, ಶಿವಸೇನಾ ಮೊದಲನೇದಾಗ ಅವ್ರು ಏನು ಕಲಿಸ್ತಾ ಇದ್ದಾರೆ ಅವ್ರಿಗೆ ಅಂದ್ರೆ ದೇಶಭಕ್ತಿ. ಯಾರಲ್ಲಿ ದೇಶಭಕ್ತಿ ಇದೆ ಅವ್ರಿಗೆಲ್ಲಾ ಸಂತರ ಆಶೀರ್ವಾದ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ, ಶ್ರೇಷ್ಠ ಪರಂಪರೆ ಮತ್ತು ಸಂಸ್ಕೃತಿಗಳ ಉಳಿವಿಗೋಸ್ಕರ ಕೆಲಸ ಮಾಡ್ತಾ ಇರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜನ್ಮವಾಗಿ 100 ವರ್ಷ ಆಗಿದೆ. ಇದು ಒಂದು ವಿಶೇಷ ಸಂದರ್ಭ. ಇನ್ನು ಎರಡನೆಯ ಸಂದರ್ಭ, 500 ವರ್ಷಗಳಿಗಿಂತಲೂ ಹೆಚ್ಚು ವರ್ಷಗಳ ಕಾಲ ಸಂಘರ್ಷವನ್ನು ಮಾಡಿ ನಮ್ಮ ಪೂರ್ವಜರು ಸಹಸ್ರಾರು ಜನ ತಮ್ಮ ಪ್ರಾಣದ ಪಣವಾಗಿಟ್ಟು ಹೋರಾಟವನ್ನು ಮಾಡಿ ಪ್ರಾಣಾರ್ಪಣೆ ಮಾಡಿದ ನಂತರ ಅಯೋಧ್ಯೆಯಲ್ಲಿ ರಾಮಲಲಾನ ಪ್ರತಿಷ್ಠಾಪನೆಯಾಗಿ ಆ ದೇವಸ್ಥಾನದ ಮೇಲೆ ಧರ್ಮಧ್ವಜ ಹಾರಾಡಿದ ಪವಿತ್ರ ದಿನಗಳಲ್ಲಿ ನಾವು ಹಿಂದೂ ಸಮ್ಮೇಳನದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಇನ್ನು ಒಂದು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಸಂಪೂರ್ಣ ಭಾರತ ಇದು ಒಂದು ಭಾರತ ಶ್ರೇಷ್ಠ ಭಾರತವಾಗಿ ಆಗುವ ದಿಕ್ಕಿನೆಡೆಗೆ ಸಾಗುವಂತಹ 370ನೇ ವಿಧಿಯನ್ನು ರದ್ದುಗೊಳಿಸಿ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಷ್ಟೇ ಅಲ್ಲ, ನಮ್ಮೆಲ್ಲರ ತೀರ್ಥಕ್ಷೇತ್ರ ಅನ್ನುವ ಭಾವ ನಮ್ಮ ಹೃದಯದ ಒಳಗಡೆ ನಮ್ಮ ಸರ್ಕಾರ ಅರಳಿಸಿರುವ ಶುಭ ಸಂದರ್ಭಗಳಲ್ಲಿ ನಾವು ಕೂತಿದ್ದೀವಿ. ಈ ಧರ್ಮದ ರಕ್ಷಣೆಗೋಸ್ಕರ ಕೋಟ್ಯಾಂತರ ಜನರ ಬಲಿದಾನ ಆಗಿದೆ, ಪ್ರಾಣಾರ್ಪಣೆಯಾಗಿದೆ. ಅವರಲ್ಲಿ ಮಹಾರಾಷ್ಟ್ರದಲ್ಲಿ ಜನ್ಮ ತಾಳಿದಂಥ, ಶಿವನೇರು ದುರ್ಗದಲ್ಲಿ ಜನ್ಮ ತಾಳಿದಂಥ ಛತ್ರಪತಿ ಶಿವಾಜಿ ಮಹಾರಾಜರ ಕೊಡುಗೆ ಎಷ್ಟು ಅದ್ಭುತವಾಗಿದೆ. ನಾವು ಎಷ್ಟು ಅವರಿಗೆ ಚಿರಋಣಿ ಆಗಿರಬೇಕು ಅಂತ ಹೇಳಿದ್ರೆ, ಆಕಾಶದಷ್ಟು ಎತ್ತರ, ಭೂಮಿಯಷ್ಟು ಭಾವನೆಗಳು ಸ್ಫುರಿಸ್ತವೋ ಆತ ಹಿಂದೂ. ಈ ಮಣ್ಣಿನ ಕಣಕಣವೂ ಪವಿತ್ರವಾಗಿದೆ ಅನ್ನುವ ಭಾವದೊಂದಿಗೆ ವಿವೇಕಾನಂದರು ಜಗತ್ತಿನ ಸಂಚಾರವನ್ನು ಮಾಡಿದ ಮೇಲೆ ಮರಳನ್ನ ಮೈ ಮೇಲೆ ಸುರ್ಕೊಂಡು ಭೋಗ ಭೂಮಿಯಿಂದ ತ್ಯಾಗ ಭೂಮಿಗೆ ಬಂದಿದ್ದೀನಿ ನಾನು. ಅಂಶ ಎಲ್ಲವೂ ಬ್ರಹ್ಮನ ಅಂಶ, ಈಶಾವಾಸ್ಯಮಿದಂ ಸರ್ವಂ, ಎಲ್ಲದರಲ್ಲೂ ಈಶ್ವರನ ಅಂಶ ಇದೆ. ಅದಕ್ಕಾಗಿ ಭಕ್ತಿಯಿಂದ ಅದನ್ನು ನಮಿಸಿಕೊಂಡು ಮುಂದೆ ಹೋಗುವಂತೇಳಿ ಇಂಥ ಶ್ರೇಷ್ಠ ವಿಚಾರಗಳು ನಮ್ಮ ಸಮಾಜದಲ್ಲಿ ಇದ್ದಾಗ, ಅದಕ್ಕೆ ತಕ್ಕಂತೆ ನಮ್ಮ ಪೂರ್ವಜರು ಬದುಕಿದಾಗ ಸುಖ ಸಮೃದ್ಧ ಸಮರಸ ಸಮಾಜ ನಮ್ದಾಗಿತ್ತು. ಎಲ್ಲರೂ ಒಂದು ಅನ್ನೋ ಭಾವದಲ್ಲಿ ಬದುಕಿದ್ವಿ. ಆದರೆ ಮಧ್ಯದ ಕಾಲಖಂಡದಲ್ಲಿ ನಾವು
ಪ್ರತಿಯೊಬ್ಬನಲ್ಲೂ ಭಗವಂತನ ಅಂಶ ಇದೆ ಅನ್ನೋದನ್ನ ನೋಡುವುದರ ಬದಲಾಗಿ ಇವನು ಕೀಳು, ಅವನು ಮೇಲು, ಅವನು ಕನಿಷ್ಠ, ಇವನು ಗರಿಷ್ಠ, ಇವನು ಶ್ರೀಮಂತ, ಅವನು ಬಡವ, ಬಲ್ಲಿದ, ಈ ರೀತಿಯ ಭಾವದಲ್ಲಿ ಬಿದ್ದು ನಮ್ಮ ಸಮಾಜ ಇವತ್ತು ನರಳುತ್ತಾ ಇದೆ. ಹೀಗಾಗಿ ಆ ಜೀವನದ ಮೌಲ್ಯ ಮತ್ತೊಮ್ಮೆ ನಮ್ಮ ಜೀವನದಲ್ಲಿ ಅದು ಅಳವಡಿಕೆಗೆ ಬರಬೇಕು. ಅದಕ್ಕೋಸ್ಕರ ಹಿಂದೂ ಸಮ್ಮೇಳನ, ಅದಕ್ಕೋಸ್ಕರ ಈ ವಿಚಾರಗಳು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು. ಅದಕ್ಕೋಸ್ಕರ ಏನ್ ಮಾಡಬೇಕು ಅಂದಾಗ, ನಾನೊಬ್ಬ ಸಾಮಾನ್ಯನಿದ್ರೂ ಕೂಡ ನಮ್ಮ ಗ್ರಾಮದಲ್ಲಿ ನನಗೆ ಇರುವಂತಹ ಸುತ್ತಲಿರುವಂತಹ ಎಲ್ಲಾ ಸಮಾಜದ ಬಂಧುಗಳ ಜೊತೆಗೆ ನಾನು ಸ್ನೇಹ ಮಾಡಬೇಕು, ದೋಸ್ತಿ ಮಾಡಬೇಕು. ನನ್ನ ಮನೆಯಲ್ಲಿ ನಡೆದ ಒಳ್ಳೆಯ ಕಾರ್ಯಗಳಿಗೆ ಉಳಿದ ಜಾತಿ ಸಮುದಾಯದ ವ್ಯಕ್ತಿಗಳು ಎಲ್ಲರನ್ನೂ ಗೌರವಿಸಿ ಕರಿಬೇಕು. ನಮ್ಮ ಮನೆಗೆ ಅವರ ಮನೆಯ ಕಷ್ಟ ದುಃಖಗಳಲ್ಲಿ ನಾನು ಪಾಲ್ಗೊಳ್ಳಬೇಕು. ನನಗೆ ಜೀವನಕ್ಕೆ ಸಹಾಯವಾಗಿರುವಂತ ಕ್ಷೌರಿಕ ಇರಬಹುದು, ಅಥವಾ ಕುಂಬಾರನಿರಬಹುದು, ಮಡಿವಾಳನಿರಬಹುದು, ಯಾರೇ ಇರಬಹುದು, ಅವರೆಲ್ಲರೂ ಶರಣರು ಸೇರಿ ಇದೇ ಕಲ್ಯಾಣ ನಾಡಿನಲ್ಲಿ ತಮ್ಮ ಜೀವನದ ಅನುಭವದ ಮಾತುಗಳನ್ನು ಹೇಳಿ ನಮ್ಮ ಜೀವನಕ್ಕೆ ದಾರಿ ತೋರಿಸಿದ್ದಾರೆ. ಹೀಗಾಗಿ ಆ ಎಲ್ಲಾ ಮಹಾಪುರುಷರು ನನ್ನ ಜೀವನಕ್ಕೆ ಮಹಾಪುರುಷರು, ಆದರ್ಶರು ಅಂದುಕೊಳ್ಳಬೇಕು. ಅದರ ಬದಲಾಗಿ ನಮ್ಮ ಸಮಾಜ ಆ ಎಲ್ಲಾ ಮಹಾಪುರುಷರು ಹುಟ್ಟಿರುವ ಜಾತಿಗೆ ಅವರನ್ನು ಸೀಮಿತ ಮಾಡ್ತಾ ಇದ್ದೀವಿ. ಇದರಿಂದ ಹೊರಗಡೆ ಬಂದು ಎಲ್ಲಾ ಮಹಾಪುರುಷರು ನನ್ನ ಪೂರ್ವಜರು, ಅವರಲ್ಲಿ ಭಕ್ತಿಯನ್ನು ಇಟ್ಕೊಂಡು ಅವರ ವಿಚಾರಕ್ಕೆ ತಕ್ಕಂತೆ ನಾವು ಬದುಕುವುದನ್ನ ಶುರು ಮಾಡಬೇಕು. ಅದಕ್ಕೋಸ್ಕರ ವಚನದಲ್ಲಿ ಹೇಳಿದ ಒಂದು ಮಾತು, ಇವನಾರವ ಎನ್ನಬೇಡಿ, ನಮ್ಮವನೆಂದು ಹೃದಯ ತೆರೆದು ಅಪ್ಪಿಕೊಳ್ಳಿ. ಆ ಅಪ್ಕೊಳ್ಳಂತ ಕೆಲಸ ನಮ್ಮ ಸಮಾಜದಲ್ಲಿ ಆಗ್ಬೇಕಾಗಿದೆ. ಆವಾಗ ನಾವು ನಮ್ಮ ಸಮಾಜವನ್ನ ಸುಂದರ ಸಮರಸ ಸಮಾಜವಾಗಿ ನೋಡಬಹುದು. ಒಂದನೇದು ಮೌಲ್ಯ. ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತೀನಿ. ಯಾವ ರೀತಿಯ ಮೌಲ್ಯ ನಮ್ಮ ತಾಯಿ ನಮಗೆ ಕಲಿಸ್ಕೊಟ್ಟಿದ್ದಾಳೆ ಅಂತ ಹೇಳಿದ್ರೆ, ಒಂದು ಬಾರಿ ನನಗೆ ವಿವಾಹವಾಯಿತು ಅಂತ ಹೇಳಿದ್ರೆ, ನನಗೆ ಪತಿಯಾಗಿ ಬಂದಂಥವನು ಪತಿದೇವ ಅನ್ನೋ ಭಾವದಲ್ಲಿ ಆ ತಾಯಿ ವಟಸಾವಿತ್ರಿಯ ವ್ರತವನ್ನು ಮಾಡ್ತಾಳೆ. ಭೀಮನ ಅಮಾವಾಸ್ಯೆ ದಿವಸ ಇಡೀ ದಿನ ಉಪವಾಸವಿತ್ತು ವ್ರತ ಮಾಡಿ ಕೊನೆಗೆ ಆ ಯಜಮಾನರಿಂದ ಹನಿ ನೀರನ್ನು ಸ್ವೀಕಾರ ಮಾಡಿ ವ್ರತವನ್ನು ಮುರಿತಾಳೆ. ಹೀಗೆ ಒಬ್ಬಳು ತಾಯಿ ಆ ರೀತಿ ವ್ರತ ಮಾಡಿದ್ಲು. ಆ ತಾಯಿಗೆ ನಮ್ಮ ಹಿರಿಯರೊಬ್ರು ಹೋಗಿ ಕೇಳ್ತಾರೆ, ಅಮ್ಮ ನೀನು ವ್ರತ ಮುಗಿಸ್ದೆ, ಏನ್ ಬೇಡ್ಕೊಂಡೆ ನೀನು ಅಂತ. ಅವಳು ಹೇಳ್ತಾಳೆ, 7 ಜನ್ಮದಲ್ಲಿ ಇದೇ ಗಂಡನನ್ನು ನನಗೆ ದಯಪಾಲಿಸು ಅಂತ ಕೇಳಿದ್ದೀನಿ ಅಂತ ಹೇಳಿ. ಆಗ ಅವ್ರು ಹೇಳ್ತಾರೆ, ಇಲ್ಲಮ್ಮ ನಿನ್ನ ಗಂಡನ ಸ್ವಭಾವ ಗೊತ್ತಲ್ಲ, ನಿತ್ಯ ಕುಡಿದು ಬಂದು ನಿನ್ನನ್ನು ಬಡಿತಾನೆ, ನೀನು ಅದೇ ಗಂಡನನ್ನ ಮತ್ತೆ ಕೇಳ್ತಾ ಇದೆಯಲ್ಲ ಅಮ್ಮ ಅಂತ ಹೇಳಿದ್ರು. ಅವಳು ಹೇಳಿದ್ರು, ಪಾಲಿಗೆ ಬಂದದ್ದು ಪಂಚಾಮೃತ ನನಗಿದು, ಇವನ ಜೊತೆಗೆ ಬದುಕುವುದೇ ನನಗೆ ಆಧಾರ, ನಾನು ಇದರಿಂದ ದೂರ ಸರಿಯೋದಿಲ್ಲ. ಇನ್ನೊಂದು ನನ್ನ ಮನಸ್ಸೊಳಗಡೆ ಭಾವ ಇದೆ, ಈ ರೀತಿಯ ಕಷ್ಟ ನನಗೆ ಮಾತ್ರ ಇರಲಿ, ಉಳಿದೆಲ್ಲ ತಾಯಂದ್ರಿಗೆ ಶ್ರೇಷ್ಠ ಗಂಡನೇ ಸಿಗಲಿ ಅಂತ ಹೇಳಿದ್ದ. ಇದು ನಮ್ಮ ತಾಯಂದ್ರು ನಡ್ಕೊಳ್ಳೋ ರೀತಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಅಜ್ಜಿ ಅಜ್ಜ, ನಮ್ಮ ಕುಲ ಪರಂಪರೆ, ನಮ್ಮ ಕೀರ್ತಿ ಏನಿದೆ ನಮ್ಗೆ ಕಲಿಸ್ಕೊಟ್ಟಿದ್ದಾರೆ, ಅದಕ್ಕೆ ನಾವು ಆಗಿದ್ದೀವಿ. ಆದರೆ ಇವತ್ತಿನ ನಮ್ಮ ಮಕ್ಕಳಿಗೆ ನಾವು ಅದನ್ನು ಕಲಿಸ್ಕೊಡ್ತಾ ಇದ್ದೀವ? ಸಂಯಮ ಅನ್ನೋದು ಕಲಿಸ್ಕೊಡ್ತಾ ಇದ್ದೀವ? ಸಂಸ್ಕಾರ ಅನ್ನೋದು ಕಲಿಸ್ಕೊಡ್ತಾ ಇದ್ದೀವ? ಇದನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಇವತ್ತಿನ ನಮ್ಮ ಮಗಳು, ನಮ್ಮ ಮಗ ಸಣ್ಣ ಒಂದು ಕಾರಣಕ್ಕೋಸ್ಕರ ವಿವಾಹ ಅನ್ನುವಂತಹ ಸಂಸ್ಕಾರವನ್ನು ಧಿಕ್ಕರಿಸಿ ಡೈವರ್ಸ್ ಅನ್ನೋದಕ್ಕೆ ಹೋಗ್ತಾ ಇದ್ದಾನಲ್ಲ, ಯಾಕೆ ಹೋಗ್ತಾ ಇದ್ದಾನೆ? ಇದನ್ನ ನಮ್ಮ ಹಿಂದೂ ಸಮಾಜದ ಬಂಧುಗಳು ಅರ್ಥ ಮಾಡಿಕೊಳ್ಳಬೇಕು. ಪ್ರತಿಯೊಂದು ಗಂಡು ಇರಲಿ ಹೆಣ್ಣೆ ಇರಲಿ, ಆ ಮಗುವಿಗೆ ಸಂಸ್ಕಾರ, ಆ ಮಗುವಿಗೆ ನಮ್ಮ ಕುಲದ ಪರಂಪರೆಯನ್ನು ಕಲಿಸ್ಕೊಡ್ಬೇಕು, ತಿಳಿಸ್ಕೊಡ್ಬೇಕು. ನನ್ನ ಕುಲದ ನನ್ನ ಹಿರಿಯರು ನನ್ನನ್ನು ಹೇಗೆ ಬದುಕಿಸಿದ್ರು, ಬೆಳೆಸಿದ್ರು, ಒಳ್ಳೆಯದನ್ನು ಕಲಿಸಿ ಅವರು ಒಳ್ಳೆಯವರಾಗಿ ಹೇಗೆ ಬದುಕಿದ್ರು, ತಾವಷ್ಟೇ ಅಲ್ಲ, ಗುರುಗಳ ಮಾತು ಹೇಳಿದಂತೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡಮನಂ ಅನ್ನೋ ಮೌಲ್ಯದ ಆಧಾರವಾಗಿ ನಮ್ಮ ಹಿರಿಯರು ಕುಲದವರು ಹೇಗೆ ಬದುಕಿದ್ರು ಅನ್ನೋದು ನಮ್ಮ ಕುಲದೀಪಕನಿಗೆ ಕಲಿಸ್ಕೊಡ್ಬೇಕಾದವ್ರು ಯಾರು? ನಾವು ತಾನೆ. ಅದಕ್ಕೋಸ್ಕರ ನಮ್ಮ ಮನೆಗಳಲ್ಲಿ ಈ ಸಂಸ್ಕಾರಗಳನ್ನು ಕೊಡುವಂತಹ ಮನೆ ನಮ್ದು ಆಗ್ಬೇಕು ಅಂತ ಆದ್ರೆ, ಹೀಗಾಗಿ ಇದು ಎಲ್ಲವೂ ಅಂದ್ರೆ ಊಟ ಉಪಚಾರಗಳ ಪ್ರೀತಿಯಿಂದ ಸೇರಿಸಿಕೊಂಡು ನಿತ್ಯ ಒಂದು ಬಾರಿ ಆದ್ರೆ ಒಟ್ಟಿಗೆ ಸೇರಿ ಊಟ ಮಾಡುವಾಗ ಯಾವ ರೀತಿ ಮಾತುಗಳು ನಮ್ದು, ನಮ್ಮ ಕುಲದವರು ಹಿರಿಯರು ಹೇಗೆ ಬದುಕಿದ್ರು, ನಮ್ಮ ಸಮಾಜದಲ್ಲಿ ನಮ್ಮ ಮನೆತನದ ಏನಿದೆ, ನಮ್ಮ ಸಮಾಜ ಯಾವ ರೀತಿಯ ಒಳ್ಳೆಯ ಭಾವಗಳಿಂದ ನಮ್ಮ ಸಮಾಜದಲ್ಲಿ ಜನ ಬದುಕ್ತಾ ಇದ್ದೀವಿ, ಅದರ ಜೊತೆಗೇನೆ ನಮ್ಮ ದೇಶ ಏನು, ಧರ್ಮ ಏನು, ಇವುಗಳ ವಿಚಾರಗಳನ್ನು ನಮ್ಮ ಮಕ್ಕಳಿಗೆ ಊಟ ಮಾಡ್ತಾ ಹೇಳಬೇಕಾಗತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ದಯವಿಟ್ಟು ಒಂದು ಹೊತ್ತಿನ ಸಹಭೋಜನ್ ಕುಟುಂಬದವರೆಲ್ಲರೂ ಸೇರಿ ಊಟ ಮಾಡುವಂಥದ್ದು.
ಎರಡನೇದಾಗಿ ಭಜನ್, ಪೂಜ್ಯ ಗುರುಗಳು ಹೇಳಿದ್ರು, ಒಟ್ಟಿಗೆ ಸೇರಿದಾಗ ನಾವು ಸೇರೋದಲ್ಲದೆ ನಮ್ಮ ಅಕ್ಕಪಕ್ಕದ ಮನೆಯವ್ರನ್ನ ಒಟ್ಟಿಗೆ ಸೇರಿಸ್ಕೊಂಡು ಭಜನ್, ವಾರಕ್ಕೊಂದೇ ಆದ್ರೂ ಭಜನ್, ಭಕ್ತಿಯ ಮನುಷ್ಯನ ಕಣ್ಣುಗಳನ್ನ ಅರಳಿಸ್ತಾ ಭಕ್ತಿ